ವಾರದಲ್ಲಿ ಒಂದು ಬಾರಿಯಾದರೂ ಮೀನು ತಿನ್ನುವುದರಿಂದ ಏನು ಪ್ರಯೋಜನ? ಆಪ್ಷನ್ಸ್: ಎ. ಕೊಬ್ಬು ನಿಯಂತ್ರಣ, ಬಿ. ತೂಕ ಇಳಿಕೆ, ಸಿ. ಅಂಗಾಂಗ ರಕ್ಷಣೆ, ಡಿ. ಉಷ್ಣತೆ ನಿಯಂತ್ರಣ. ಆಪ್ಷನ್ ಎ ಮತ್ತು ಬಿ. ಕೊಬ್ಬಿನ ಮೀನುಗಳು ಒಮೆಗಾ 3 ಕೊಬ್ಬಿನ ಆಮ್ಲಗಳನ್ನು ಹೊಂದಿದ್ದು ಅದು ನಮ್ಮ ದೇಹ ಮತ್ತು ಮೆದುಳಿನ ಅತ್ಯುತ್ತಮ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಹೆಚ್ಚಿನ ಕೊಲೆಸ್ಟ್ರಾಲ್ ಮತ್ತು ಹೃದಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಮೀನುಗಳು ಕಡಿಮೆ ಕ್ಯಾಲೋರಿ ಮತ್ತು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವುದರಿಂದ ಆರೋಗ್ಯಕರ ದೇಹದ ತೂಕವನ್ನು ಸಾಧಿಸುವಲ್ಲಿ ಮತ್ತು ನಿರ್ವಹಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿದಿನ 7 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡುವ ಜನರಲ್ಲಿ ಯಾವ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ? ಆಪ್ಷನ್ಸ್: ಎ. ಬೊಜ್ಜು, ಬಿ. ನಿರ್ಜಲೀಕರಣ, ಸಿ. ಕೂದಲು ಉದುರುವಿಕೆ, ಡಿ. ಕಣ್ಣಿನ ಸಮಸ್ಯೆ. ಆಪ್ಷನ್ ಸಿ. ಕೂದಲು ಉದುರುವಿಕೆ. ಪ್ರತಿದಿನ 7 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡುವ ಜನರಲ್ಲಿ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗಾಗಿ ನಿದ್ರೆ ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಜಗತ್ತಿಗೆ ಮೊದಲ ಬಾರಿಗೆ ಕ್ಯಾಲೆಂಡರ್ ಅನ್ನು ಪರಿಚಯಿಸಿದ್ದು ಯಾರು? ಆಪ್ಷನ್ಸ್: ಎ. ಸುಮೇರಿಯನ್ಸ್, ಬಿ. ಶಾಕವಾಹನ, ಸಿ. ವಿಕ್ರಮಾದಿತ್ಯ, ಡಿ. ಮೇಲಿನ ಎಲ್ಲವೂ. ಆಪ್ಷನ್ ಸಿ. ವಿಕ್ರಮಾದಿತ್ಯ. ಹಿಂದೂ ಕ್ಯಾಲೆಂಡರ್ನ ಆರಂಭವು ಬಹಳ ಹಿಂದೆಯೇ ಇತ್ತು ಎನ್ನಲಾಗುತ್ತದೆ. 6676 BCEನಲ್ಲಿ ಸಪ್ತರ್ಷಿ ಕ್ಯಾಲೆಂಡರ್ ಎಂದು ಕರೆಯಲ್ಪಡುವ ಕ್ಯಾಲೆಂಡರ್ ಅನ್ನು ಅಂದು ಭಾರತದಲ್ಲಿ ವಿಕ್ರಮ್ ಸಂವಾತ ವಿಕ್ರಮಿ ಎಂದು ಕರೆಯಲ್ಪಡುತ್ತಿತ್ತು. ಆಗಾಗ ಬಾಳೆಕಾಯಿಯನ್ನು ಆಹಾರದಲ್ಲಿ ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಹೊಟ್ಟೆ ಹುಣ್ಣು ನಿವಾರಣೆ, ಬಿ. ಸಕ್ಕರೆ ನಿಯಂತ್ರಣ, ಸಿ. ತೂಕ ನಷ್ಟ, ಡಿ. ಮೇಲಿನ ಎಲ್ಲವೂ. ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಬಾಳೆಕಾಯಿಯನ್ನು ಆಹಾರದಲ್ಲಿ ಸೇವಿಸುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಫೈಬರ್ ಸಮೃದ್ಧವಾಗಿರುವ ಬಾಳೆಕಾಯಿ ನಿಮ್ಮ ತೂಕ ಹೆಚ್ಚಾಗುವುದನ್ನು ತಡೆಯುತ್ತದೆ. ವಾಯು, ಅಜೀರ್ಣ, ಗ್ಯಾಸ್, ಹೊಟ್ಟೆ ಹುಣ್ಣು ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ಇದನ್ನು ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಆರೋಗ್ಯವಾಗಿರುತ್ತದೆ. ನಾವು ಸೇವಿಸುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಕಡಿಮೆಯಾದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ಸ್: ಎ. ಕೆಟ್ಟ ಉಸಿರು, ಬಿ. ಏಕಾಗ್ರತೆ ಕುಂಠಿತ, ಸಿ. ದಣಿವು, ಡಿ. ನಿಶಕ್ತಿ. ಮೇಲಿನ ಎಲ್ಲವೂ. ಕಾರ್ಬೋಹೈಡ್ರೇಟ್ ಕೊರತೆ ಉಂಟಾದಾಗ ಮೆದುಳಿನ ಮೇಲೆ ಅಧಿಕ ಪರಿಣಾಮ ಬೀರುವುದು. ಸೂಕ್ತ ರೀತಿಯಲ್ಲಿ ಯೋಚನೆ ಹಾಗೂ ಏಕಾಗ್ರತೆಯ ಶಕ್ತಿ ಕಡಿಮೆಯಾಗುತ್ತದೆ. ಯಕೃತ್, ಸ್ನಾಯು ಮತ್ತು ಜೀವಕೋಶಗಳಲ್ಲಿ ಸಂಗ್ರಹಿಸಲ್ಪಡುವ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆಯಾಗಿ ಕೆಲಸ ಮಾಡಲು ಸಾಧ್ಯವಾಗದು. ಧಣಿಗಿನ ಸಂವೇದನೆ ಹೆಚ್ಚಾಗುತ್ತದೆ. ಕಾರ್ಬೋಹೈಡ್ರೇಟ್ನ ಪರಿಣಾಮದಿಂದ ಕೆಟ್ಟ ಉಸಿರು ಅಥವಾ ದುರ್ವಾಸನೆಯ ಉಸಿರು ಉಂಟಾಗುತ್ತದೆ ಹಾಗೂ ಕಾರ್ಬೋಹೈಡ್ರೇಟ್ ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ. ಅದೇ ಕಾರ್ಬೋಹೈಡ್ರೇಟ್ ಕಡಿಮೆಯಾದಾಗ ಬಹುಬೇಗ ಆಯಾಸ ಹಾಗೂ ನಿಶಕ್ತಿಯನ್ನು ಉಂಟುಮಾಡುತ್ತದೆ. ಒಟ್ಟಾರೆಯಾಗಿ ನಮ್ಮ ದೇಹಕ್ಕೆ ಅಗತ್ಯವಾಗಿರುವ ಕಾರ್ಬೋಹೈಡ್ರೇಟ್ ಕೊರತೆಯಾದರೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕಪ್ಪು ಗುಲಾಬಿಯನ್ನು ಯಾವ ದೇಶದಲ್ಲಿ ಬೆಳೆಯಲಾಗುತ್ತದೆ? ಆಪ್ಷನ್ಸ್: ಎ. ಟರ್ಕಿ, ಬಿ. ಬಾಂಗ್ಲಾದೇಶ್, ಸಿ. ಕ್ಯೂಬಾ, ಡಿ. ಅರ್ಜೆಂಟೀನಾ. ಆಪ್ಷನ್ ಎ. ಟರ್ಕಿ. ಅತ್ಯಂತ ಅಪರೂಪದ ಹೂವು ನೈಸರ್ಗಿಕವಾಗಿ ಟರ್ಕಿಯ ಹಾಫೈಟಿ ಗ್ರಾಮದಲ್ಲಿ ಮಾತ್ರ ಬೆಳೆಯಲಾಗುತ್ತದೆ. ಯಾವ ಎಣ್ಣೆಯನ್ನು ಶನಿದೇವರಿಗೆ ಅರ್ಪಿಸುವುದರಿಂದ ಕಠಿಣ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ? ಆಪ್ಷನ್ಸ್: ಎ. ಸಾಸಿವೆ ಎಣ್ಣೆ, ಬಿ. ಕಡಲೆಕಾಯಿ ಎಣ್ಣೆ, ಸಿ. ಹೊಂಗೆ ಎಣ್ಣೆ, ಡಿ. ಕೊಬ್ಬರಿ ಎಣ್ಣೆ. ಆಪ್ಷನ್ ಎ. ಸಾಸಿವೆ ಎಣ್ಣೆ. ಜೀವನದ ಪ್ರತಿಯೊಂದು ಕೆಲಸದಲ್ಲೂ ವೈಫಲ್ಯವನ್ನು ಎದುರಿಸುತ್ತಿದ್ದರೆ ಸಾಸಿವೆ ಎಣ್ಣೆಯನ್ನು ಬಳಸಬೇಕು. ಶನಿವಾರ ಕಬ್ಬಿಣದ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ₹1 ನಾಣ್ಯವನ್ನು ಹಾಕಿ ನಿಮ್ಮ ಮುಖವನ್ನು ಎಣ್ಣೆಯಲ್ಲಿ ನೋಡಿ ಅದನ್ನು ಶನಿದೇವರಿಗೆ ಅರ್ಪಿಸುವುದು ಅಥವಾ ಅರಳಿ ಮರದ ಕೆಳಗೆ ಇರಿಸುವುದರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆ ಇದೆ.
ತೆಂಗಿನಕಾಯಿ ಹಣ್ಣು ಅಥವಾ ತರಕಾರಿಯೋ? ಆಪ್ಷನ್ಸ್ ಎ ಹಣ್ಣು, ಬಿ ತರಕಾರಿ, ಸಿ ಎ ಮತ್ತು ಬಿ, ಡಿ ಯಾವುದೂ ಅಲ್ಲ. ಉತ್ತರ ಆಪ್ಷನ್ ಎ ಹಣ್ಣು. ತೆಂಗಿನಕಾಯಿ ಹಣ್ಣು ಎಂದು ಹೇಳಿದರೆ ಆಶ್ಚರ್ಯವಾಗಬಹುದು, ಆದರೆ ಹೆಸರಿನಲ್ಲಿ ಕಾಯಿ ಎಂಬ ಪದವನ್ನು ಹೊಂದಿದ್ದರೂ ಸಹ ತೆಂಗಿನಕಾಯಿ ಒಂದು ಹಣ್ಣು ಹೊರತು ಕಾಯಿ ಅಥವಾ ತರಕಾರಿಯಲ್ಲ. ವಾಸ್ತವವಾಗಿ ತೆಂಗಿನಕಾಯಿಯು ಡ್ರೂಪ್ಸ್ ಎಂದು ಕರೆಯಲ್ಪಡುವ ಉಪವರ್ಗದ ಅಡಿಯಲ್ಲಿ ಬರುತ್ತದೆ. ಇದು ಗಟ್ಟಿಯಾದ ಚಿಪ್ಪಿನಿಂದ ಸುತ್ತುವರಿದ ಆಂತರಿಕ ತಿರುಳು ಮತ್ತು ಬೀಜವನ್ನು ಹೊಂದಿರುವ ಹಣ್ಣುಗಳು ಎಂದು ವ್ಯಾಖ್ಯಾನಿಸಲಾಗಿದೆ. ಅಯೋಧ್ಯೆಯಲ್ಲಿ ಯಾವ ನದಿ ಹರಿಯುತ್ತದೆ? ಆಪ್ಷನ್ಸ್ ಎ ಬ್ರಹ್ಮಪುತ್ರ, ಬಿ ಸರಯು, ಸಿ ಯಮುನಾ, ಡಿ ಸಿಂಧು. ಆಪ್ಷನ್ ಬಿ ಸರಯು. ಅಯೋಧ್ಯೆಯಲ್ಲಿ ಹರಿಯುವ ನದಿ ಸರಯು. ಸರಯು ನದಿಯು ಮಾನಸ ಸರೋವರದಿಂದ ಹುಟ್ಟುತ್ತದೆ. ಇದನ್ನು ಬ್ರಹ್ಮಸರ್ ಎಂದು ಕೂಡ ಕರೆಯುತ್ತಾರೆ. ಅನೇಕ ಗಂಭೀರ ಹೊಟ್ಟೆ ಸಮಸ್ಯೆಗಳನ್ನು ತಪ್ಪಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಜೀರಿಗೆ, ಬಿ ಎಲೆ ಅಡಿಕೆ, ಸಿ ಸೋಂಪು, ಡಿ ಕಲ್ಲು ಸಕ್ಕರೆ. ಆಪ್ಷನ್ ಸಿ ಸೋಂಪು ಕಾಳನ್ನು ಚಹಾದಂತೆ ತಯಾರಿಸಿ ಕುಡಿಯುವುದರಿಂದ ಅಥವಾ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಮತ್ತು ಊಟದ ನಂತರವೂ ಸೋಂಪು ಕಾಳುಗಳನ್ನು ಸೇವಿಸುವುದರಿಂದ ಅನೇಕ ಗಂಭೀರ ಹೊಟ್ಟೆಯ ಕಾಯಿಲೆಗಳನ್ನು ತಪ್ಪಿಸಲು ಇದು ಸಹಾಯ ಮಾಡುವುದರ ಜೊತೆಗೆ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಲು ಮತ್ತು ಚಯಾಪಚಯವನ್ನು ಸುಧಾರಿಸಲು ಸೋಂಪು ಕಾಳುಗಳು ಸಹಾಯ ಮಾಡುತ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.